ರೀತಿ ಗಲಾಟೆ ಆಯ್ತು ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಇನ್ನು ಈ ಗಲಾಟೆಯ ಕಿಡಿ ಹೊತ್ತಿಸಿದ್ದು ಯಾರು? ಹಾಗಾದ್ರೆ ಇಷ್ಟು ದೊಡ್ಡ ರಂಪಾಟಕ್ಕೆ, ರಾಧಾಂತಕ್ಕೆ ಕಿಡಿ ಹೊತ್ತಿಸಿದ್ದು ಯಾರು? ಈ ಪ್ರಶ್ನೆಗೂ ಕೂಡ ಒಂದಷ್ಟು ಉತ್ತರಗಳು ಸಿಗ್ತಾ ಇದೆ. ಬಿಜೆಪಿಯ ಕುಚಿಕು ಗೆಳೆಯರ ಮಧ್ಯೆ ಕಿಡಿ ಹೊತ್ತಿಸಿದ್ರ ಬಂಗಾರು ಹನುಮಂತು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಜೆಪಿಯಲ್ಲಿ ಭುಗಿಲೇಳ್ತಾ ಇದೆ. ಜನಾರ್ದನ ರೆಡ್ಡಿ ವರ್ಸಸ್ ರಾಮುಲು ಅವರ ಫೈಟ್. ಕೋರ್ ಕಮಿಟಿ ಸಭೆಯಲ್ಲೇ ಶ್ರೀರಾಮುಲು ಅವರ ಅಸಮಾಧಾನ ಸ್ಫೋಟ ಆಗಿದೆ. ಸಂಡೂರು ಸೋಲು ತಮ್ಮ ತಲೆಗೆ ಕಟ್ತಾ ಇದ್ದಾರೆ ಅಂತ ಆರೋಪ ಶ್ರೀರಾಮುಲು ಅವರದ್ದು. ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದೆ ತ್ಯಾಗ ಮಾಡಿದಂತಹ ನಾಯಕ ನಾನು, ನನಗೆ ಪಕ್ಷದ ವೇದಿಕೆಯಲ್ಲಿ ಅಪಮಾನ ಆಗಿದೆ ಅಂತ ಶ್ರೀರಾಮುಲು ಅವರು ಕೆರಳಿದ್ದಾರೆ. ಬಹಳ ಸಂದರ್ಭದಲ್ಲಿ ಹೀಗಾಗತ್ತೆ. ಅಂದ್ರೆ ಗಂಡ ಬೈದಿದ್ದಕ್ಕಿಂತ ಗಂಡನ ಮನೆಯವ್ರು ನಕ್ಕಿದ್ರೆ ಬೇಜಾರಾಗತ್ತೆ ಹೆಂಡತಿಗೆ. ಅದೇ ರೀತಿ ಶ್ರೀರಾಮುಲು ಅವ್ರಿಗೆ ಬೈದಿದ್ದು ಅಥವಾ ಬುದ್ಧಿವಾದ ಹೇಳೋದು ಬೇಜಾರಲ್ಲ, ಬಟ್ ಯಾರ ಮುಂದೆ ಹೇಳ್ತಾ ಇದ್ದೀರಾ, ಎಲ್ಲಿ ಕರೆದು ಹೇಳ್ತಾ ಇದ್ದೀರಾ, ಯಾವ ಮೀಟಿಂಗ್ ನಲ್ಲಿ ಹೇಳ್ತಾ ಇದ್ದೀರಾ, ಯಾರ ಮಾತು ಕೇಳ್ಕೊಂಡು ಹೇಳ್ತಾ ಇದ್ದೀರಾ ಅನ್ನೋದು ಇವ್ರದ್ದು ಪ್ರಶ್ನೆ. ಮತ್ತು ಹೀಗೆ ನಡೆಸ್ಕೊಳಕ್ ಆಗತ್ತಾ ಅನ್ನೋದು ಪ್ರಶ್ನೆ. ಈಗಾಗಲೇ ಈ ವಿಚಾರವಾಗಿ ಸಂಘ ಪರಿವಾರಕ್ಕೆ ಶ್ರೀರಾಮುಲು ಅವರು ಮೌಖಿಕ ದೂರನ್ನು ಕೊಟ್ಟಿದ್ದಾರೆ. ಅವರು ಬಹಳ ರಾಂಗ್ ಆಗಿದ್ದಾರೆ. ರಾಧಾ ಮೋಹನ್ ದಾಸ್, ಜನಾರ್ದನ ರೆಡ್ಡಿ, ವಿಜಯೇಂದ್ರ ವಿರುದ್ಧ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ RSSಗೆ. BL ಸಂತೋಷ್ಗೂ ಕೂಡ ದೂರು ಕೊಟ್ಟು ನೀವು ಮಧ್ಯಪ್ರವೇಶ ಮಾಡಬೇಕು, ನನಗೆ ಈ ತರದ ಅಪಮಾನ ಆಗ್ತಾ ಇದೆ, ಇದು ಸರಿಯಲ್ಲ, ಪಕ್ಷದ ಎಂತೆಂಥ ಸಂದರ್ಭದಲ್ಲಿ ನಾನು ಇದ್ದೋನು ಮತ್ತು ಬೇರೆ ಬೇರೆ ಉಸ್ತುವಾರಿಗಳನ್ನ ನಾನು ನೋಡಿದ್ದೀನಿ. ಫಾರ್ ಎಕ್ಸಾಂಪಲ್ ಧರ್ಮೇಂದ್ರ ಪ್ರಧಾನ್ ಅಂತವರೆಲ್ಲ ಇದ್ರು, ಅವ್ರು ನಿನ್ನೆ ಹೇಳ್ತಾ ಇದ್ರು ನಮ್ಮ ಜೊತೆಗೆ ಮಾತಾಡ್ತಾ, ಬೇರೆ ಬೇರೆ ಯಾವ ಉಸ್ತುವಾರಿಗಳು ನನ್ನ ಜೊತೆಗೆ ಹೀಗೆ ನಡ್ಕೊಂಡಿಲ್ಲ, ಇವ್ರು ನಡ್ಕೊಂಡಿದ್ದಾರೆ, ಹೆಂಗದು ಅಂತ ಅವ್ರ ಪ್ರಶ್ನೆಯನ್ನು ಕೇಳಿದ್ರು. ಹೀಗಾಗಿ ಇವತ್ತು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಇನ್ನೊಂದು ಕಡೆಗಿದೆ. ಶ್ರೀರಾಮುಲು ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಸೊ ಯಾರ ವಿರುದ್ಧ ಯಾವ ರೀತಿ ಚಾರ್ಜ್ ಶೀಟ್ ಇರುತ್ತೆ, ಯಾರದ್ದು ಸ್ಟ್ರಾಂಗ್ ಇರುತ್ತೆ, ಈಗ ಆಬ್ವಿಯಸ್ಲಿ ಬಂಗಾರು ಹನುಮಂತು ಪರವಾಗಿ ನಿಂತಿರುವಂತಹ ಜನಾರ್ದನ ರೆಡ್ಡಿ ಅವರು ಶ್ರೀರಾಮುಲು ಅವರು ಪಾರ್ಟಿಯಲ್ಲಿ ಸೋಲ್ಸಿದ್ರು ಅನ್ನೋದಕ್ಕೆ ಏನಾದ್ರೂ ಒಂದಷ್ಟು ಉದಾಹರಣೆಗಳನ್ನು ಕೊಡ್ಬೇಕಲ್ವಾ? ಬಿಕಾಸ್ ಅವರಂತೂ ಈಗ ಇನ್ ಪಬ್ಲಿಕ್ ಬಂದಿದ್ದಾರೆ, ಸವಾಲ್ ಆಗ್ತಿದ್ದಾರೆ, ನಾನು ಸೋಲಿಸ್ತೆ ಅಂತ ನೀವು ಪ್ರೂವ್ ಮಾಡ್ಬಿಡಿ, ನಾನೇ ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಅವ್ರು ಕೇಳ್ತಿರೋದು. ಸೊ ನಿಮ್ಮ ಹತ್ರ ಅಂತದ್ದು ಸೂಕ್ತ ಅಂಕಿಅಂಶಗಳಿಲ್ಲ ಅಂದ್ರೆ ಹೆಂಗ ನನ್ನನ್ನ ಕಾರ್ನರ್ ಮಾಡೋದು, ನನ್ನನ್ನು ಪೊಲಿಟಿಕಲಿ ವೀಕ್ ಮಾಡೋ ಪ್ರಯತ್ನ ಹೆಂಗಾಗತ್ತೆ ನಿಮ್ಮಿಂದ ಅಂತ ಅವ್ರ ಪ್ರಶ್ನೆ. ಜನಾರ್ದನ್ ರೆಡ್ಡಿ ಅವರು ಹೇಳಿದ್ಕೋಸ್ಕರವಾಗಿ ಅವ್ರು ಮಾತಾಡ್ತಿರ್ಬೋದು, ನನಗೆ ಗೊತ್ತಿದೆ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದಂತ ಟೈಮಲ್ಲಿ ಈ ರೀತಿ ನನ್ನ ಬಗ್ಗೆ ಆರೋಪಣೆ ಮಾಡಂತ ಟೈಮಲ್ಲಿ ಅವ್ರು ನನ್ನ ಬಗ್ಗೆ ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತ ಆರೋಪಣೆ ಮಾಡ್ತಾ ಇದಾರೆ ಅಂದ್ರೆ ಈ ರೀತಿ ಆರೋಪಣೆ ಓಡಿಸಂತ ಟೈಮಲ್ಲಿ ಇದು ವಿಜೇಂದ್ರ ಅವರೇ, ನೀವು ರಾಜ್ಯಾಧ್ಯಕ್ಷ, ನಾನು ರಕ್ಷಣೆ ಮಾಡ್ಬೇಕಾಯ್ತು, ನೀವ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಮನಸ್ಸಲ್ಲಿ ಕೂಡ ಎಲ್ಲೊಂದ್ ಕಡೆ ನನ್ನ ಬಗ್ಗೆ ಅಸಮಾಧಾನ ಇರುತ್ತೆ, ಸರಿಯಲ್ಲ, ನೆನ್ಪಿಡ್ಕೊಳ್ರಿ. ಎಲ್ಲಾ ಉದ್ದೇಶವನ್ನು ಎಲ್ಲಾ ವಿಚಾರಗಳನ್ನು ಹೈಕಮಾಂಡ್ ಪ್ರಮುಖರು ಕೂಡ ನಾನು ಡೆಲ್ಲಿಗೆ ಹೋದಂತ ಟೈಮಲ್ಲಿ ಕೂಡ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವ್ರಿಗೆ ಹೇಳಿ ಬರ್ತೀನಿ ಸರ್, ನಮ್ಮ ಉಸ್ತುವಾರಿಗಳಿಗೆ ಹಿಂಗ ನಡ್ಕೊಂಡಿದ್ದಾರೆ ಅಂತ ಹೇಳಿ. ಸಂತೋಷ್ ಅವರು ಕೂಡ ಹೇಳ್ತೀನಿ ಸರ್ ನಾನು. ಮತ್ತೆ ನಂತರ ಅಮಿತ್ ಶಾ ಅವರಿಗೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟು ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿ ಬರ್ತೀನಿ ಸರ್ ನಾನು. ತಿಳ್ಕೊಳ್ಳಾರ್ದಂತ ಆರೋಪಣೆ ಮಾಡ್ತಾ ಇದಾರೆ ಅಂದ್ರೆ ಇದು ಸಹಜ, ತಪ್ಪು ಅನ್ನಂತ ಮಾಹಿತಿಯನ್ನು ಕೂಡ ಹೇಳಿದಂತ ಟೈಮಲ್ಲಿ ಅವರು ಏನೋ ಹೇಳ್ತಾರೆ. ಹಂಗಂದ್ರೆ ಬ್ಯಾಡ ಬಿಡಿ ಸರ್, ನನ್ಗೆ ಪಾರ್ಟಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ನಾನ್ ಬಿಟ್ಟು ಹೋಗಂಗಿದ್ರೆ ಬಿಟ್ಟು ಹೋಗ್ತೇನೆ, ನಾನು ಯಾಕೆ ವಜ್ಜೆ ಆದ್ಮೇಲೆ ಹಾಕಿರ್ಬೇಕು ಅಂತ ಹೇಳಿದೆ.